ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ವಸುದೇವ್ ಅಂತೇಳಿ. ನಾನು ಮಿನ್ಶಕ್ತಿ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀನಿ. ನಾವಿವತ್ತು ತೊರೆನೂರು ಗ್ರಾಮದಲ್ಲಿದ್ದೀವಿ. KVK ನಮ್ಮ ಗೋಣಿಕೊಪ್ಪ KVK ವತಿಯಿಂದ ಇಲ್ಲಿ ಒಂದು ಡೆಮೋ ಫ್ಲಾಟ್ ಮಾಡಿದ್ದೀವಿ. ನಮ್ದು ಕಂಪ್ನಿದು ಪ್ರಾಡಕ್ಟ್ ಆದಂತ ಮಿನ್ಶಕ್ತಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಇರುವಂತ ಡೋಲೋಮೆಟ್ನ ಇವತ್ತು ಇಲ್ಲಿ ಡೆಮೋ ಮಾಡ್ತಾ ಇದ್ದೀವಿ. ಇದು ನಮ್ದು ಈ ರೀತಿ ಕಾಲ್ ರೂಪದಲ್ಲಿ ಇರುವಂತದ್ದು ಸುಣ್ಣ. ಇದು ಕಾಲ್ ರೂಪದಲ್ಲಿ ಇರುವಂತ ಸುಣ್ಣ. ನಮ್ಮ ಡಾಕ್ಟರ್ ವೀರೇಂದ್ರ ಕುಮಾರ್ ಸರ್ ಇದ್ದಾರೆ ನಮ್ಮೊಟ್ಟಿಗೆ. ನಾವು ಇದನ್ನ ಏನು ಕೊಡ್ಬೇಕು ಮಣ್ಣಿಗೆ, ಇದರಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನ ಸರ್ ನಮಗೆ ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ಜನರಲ್ಲಿ ಮುಖ್ಯವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ಎಸ್ಪೆಷಲಿ ಈಗ ಪೈರಿಕಿಲೇರಿಯಾ ಅಂತಕ್ಕಂಥದ್ದು ಏನು ಒಂದು ರೋಗ ಬಂದಿದೆ ನಮ್ಮ ಶುಂಠಿ ಬೆಳೆಗೆ. ಸೊ ಅದರದ ಒಂದು ಹತೋಟಿ ಮಾಡ್ಲಿಕ್ಕೆ ವೈಜ್ಞಾನಿಕವಾಗಿ ನಾವು 1 ಎಕರೆಯಲ್ಲಿ ನಾವು ಒಂದು ಪ್ರಾತ್ಯಕ್ಷಿಕ ಕಾರ್ಯಕ್ರಮವನ್ನ ನಾವು ಸೀಡ್ ಟು ಸೀಡ್ ಕಾನ್ಸೆಪ್ಟ್ ಅಲ್ಲಿ ನಾವು ಈ ಒಂದು ತೊರೆನೂರು ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇಲ್ಲಿ ಹೇಗಪ್ಪ ಅಂದ್ರೆ ಮಣ್ಣು ಪರೀಕ್ಷೆ ಇದೆ, ಅಂದ್ರೆ ಮೊದಲು ಸಾಯಿಲ್ ಟೆಸ್ಟ್ ಮಾಡಿಸಿ ಅದರಿಂದ ಏನೇನು ಪೋಷಕಾಂಶಗಳು ವ್ಯತ್ಯಾಸ ಇದೆ ಅದನ್ನೆಲ್ಲ ನಾವು ಚೆಕ್ ಮಾಡಿಸಿ, ಸೊ pH ಕಡಿಮೆ ಇದ್ರೆ ಎಷ್ಟು ಸುಣ್ಣ ಹಾಕ್ಬೇಕು ಅನ್ನೋದನ್ನ ನೋಡ್ಕೊಂಡು, ಸೊ ನಾವು ಅಂದ್ರೆ ಪ್ರಾರಂಭಿಕ ಹಂತದಿಂದ ಕೊನೆ ಹಂತದವರೆಗೂ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ ಏನೆಲ್ಲ ವೈಜ್ಞಾನಿಕ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನ ಮನಗಂಡು ನಾವು ಒಂದು ಪ್ಯಾಕೇಜ್ ಅನ್ನ ರೆಡಿ ಮಾಡ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಾವೇನು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡಿದ್ವಿ. ಸೊ ಅದ್ರಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಲ್ಯಾಂಡ್ ಅಲ್ಲಿ, ಈ ಒಂದು ಕ್ಷೇತ್ರದಲ್ಲಿ ನಮಗೆ pH ಎಷ್ಟಪ್ಪ ಐತೆ ಅಂದ್ರೆ 5.8 ಇದೆ. ಸೊ ಹಾಗಾಗಿ ಇದಕ್ಕೆ ನಮಗೆ ರಸಸಾರವನ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ನಾವು ಸುಣ್ಣವನ್ನ ಹಾಕ್ಬೇಕಾಗುತ್ತೆ ಅಥವಾ ಡೋಲೋಮೈಟ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವೇನಪ್ಪ ಅಂದ್ರೆ ಈಗ ಬೇರೆ ಅಗ್ರಿಕಲ್ಚರ್ ಲೈಮು ಅಥವಾ ಬೇರೆ ಇದೆಲ್ಲ ಆಗಿದ್ರೆ ಪೌಡರ್ ಟೈಪ್ ಅಲ್ಲಿ ಇರುತ್ತೆ, ಈ ಅಪ್ಲೈ ಮಾಡ್ಬೇಕಾದ್ರೆ ಫೀಲ್ಡ್ಗೆ ಸ್ವಲ್ಪ ಎಲ್ಲ ಕಷ್ಟ ಆಗುತ್ತೆ ಲೇಬರ್ಗೆ ಅಂತ ಮನ್ಕೊಂಡು, ಸೊ ನಾವು ಮಿನ್ಶಕ್ತಿದ ನಾವು ಡೋಲೋಮೈಟ್ ಅನ್ನ ನಾವು ಈ ಒಂದು ಕ್ಷೇತ್ರಕ್ಕೆ ನಾವು ಅಪ್ಲೈ ಅನ್ನ ಮಾಡ್ತಾ ಇದೀವಿ. ಸೊ ಇದರಿಂದ ಉಪಯೋಗ ಏನಪ್ಪಾ ಅಂದ್ರೆ ನನಗೆ ಗೊತ್ತಿದ್ದಾಗೆ, ಸೊ ಮಿನ್ಶಕ್ತಿ ಯೂಸ್ ಮಾಡೋದ್ರಿಂದ ಒಂದ್ ಏನಪ್ಪಾ ಅಂದ್ರೆ ಸೊ ನಮಗೆ ಬೇಗ ಕರಗೋದಿಲ್ಲ, ಇದು ನಿಧಾನವಾಗಿ ಕರಗುತ್ತೆ. ಸೊ ಅದಕ್ಕೋಸ್ಕರ ಅದು ಒಂದು ಅಡ್ವಾಂಟೇಜ್. ಮತ್ತೆ ಮೋರ್ ಇಂಪಾರ್ಟೆಂಟ್ಲಿ ಲೀಚಿಂಗ್ ಲಾಸ್ ಕಡಿಮೆ ಆಗುತ್ತೆ. ಈಗ ಮಳೆ ಜಾಸ್ತಿ ಬಂದ್ಬಿಟ್ರೆ, ಏನಾದ್ರು ಜೋರಾಗಿ ಮಳೆ ಬಂತು ಅಂದ್ರೆ ನಾವು ಬೇರೆ ನಾರ್ಮಲ್ ಸುಣ್ಣ ಯೂಸ್ ಮಾಡ್ಬಿಟ್ರೆ ಏನಾಗುತ್ತೆ, ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಬಟ್ ಇದು ಹರಳು ರೂಪದಲ್ಲಿ ಆಗಿರೋದ್ರಿಂದ ಸೊ ನಮಗೆ ಕೊಚ್ಕೊಂಡು ಹೋಗ್ತಕ್ಕಂಥದ್ದು ಸಮಸ್ಯೆ ಇರೋದಿಲ್ಲ. ಮತ್ತೆ ಇನ್ನೊಂದು ನಮಗೆ ಇಷ್ಟ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ಒಂದು ಮಿನ್ಶಕ್ತಿ ನಮ್ಮ ಡೋಲೋಮೈಟ್ ಅಲ್ಲಿ ಸೊ ಇದನ್ನ ನಾವು ಫರ್ಟಿಲೈಸರ್ಸ್ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ನಮಗೆ ಈಗ ಬೇರೆ ಇದಾದ್ರೆ ನಾವು ಸುಣ್ಣ ಹಾಕಿ 1 ತಿಂಗಳು ಬಿಟ್ಟು ಗೊಬ್ಬರ ಕೊಡ್ಬೋದು ಅಂತ ಹೇಳ್ತೀವಿ. ಬಟ್ ಮಿನ್ಶಕ್ತಿ ಹೇಗಪ್ಪ ಅಂದ್ರೆ ಸೊ ನಾವು ಇದನ್ನ ಗೊಬ್ಬರದ ಜೊತೆ ಮಿಕ್ಸ್ ಮಾಡ್ಕೊಂಡು ರಾಸಾಯನಿಕ ಗೊಬ್ಬರಗಳನ್ನ ಏನು ಉಪಯೋಗ ಮಾಡ್ತೀವಿ ಅದ್ರ ಜೊತೆ ಮಿಶ್ರಣ ಮಾಡ್ಕೊಂಡು ತೋಟಕ್ಕೆ ಉಪಯೋಗ ಮಾಡ್ಬೋದು ಈ ನಮ್ಮ ಒಂದು ಜಿಂಜರ್ಗೆ. ಸೊ ಹಾಗಾಗಿ ಇಷ್ಟನ್ನೆಲ್ಲ ಮನಗೊಂಡು ನಾವು ಏನೋ ಉಪಯೋಗ ಮಾಡ್ತಾ ಇರೋದ್ರಿಂದ ಸೊ ನಮಗೆ ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮನಗೊಂಡು ಸೊ ನಾವು ಮಿನ್ಶಕ್ತಿ ಅವರು ಅವರೇ ವಾಲಂಟರಿ ಆಗಿ ಬಂದು ನಿಮ್ಮ ಒಂದು ಕ್ಷೇತ್ರಕ್ಕೆ ನಿಮ್ಮ ಒಂದು ಪ್ರಾತ್ಯಕ್ಷಿಕೆಗೆ ನಾವು ಡೋಲೋಮೈಟ್ ಅನ್ನ ಕೊಡ್ತೀವಿ ಸರ್ ನಮ್ಮ ಮಿನ್ಶಕ್ತಿ ಅಂತ ಬಂದ್ಕೊಂಡು ನೀವೇ ವಾಲಂಟರಿ ಆಗಿ ಬಂದು ಇದನ್ನ ನಾವು ಮಾಡಿಸ್ತಾ ಇದ್ರೆ ಅದು ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಪ್ರಾತ್ಯಕ್ಷಿಕೆ ಯಶಸ್ವಿ ಆಗ್ಲಿ, ಸೊ ಅದ್ರ ಪ್ರಯೋಜನ ಇನ್ನೂ 4-6 ಜನಗಳಿಗೆ ತಲುಪಿಸ್ಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ಮನಗೊಂಡು ಸೊ ನಿಮಗೆ ಮಿನ್ಶಕ್ತಿಗೆ ಅವ್ರಿಗೆ ನನ್ನ ಶುಭವನ್ನ ಕೋರ್ತೇನೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕೇಳಿದ್ರಲ್ಲ ಸರ್, ಇದನ್ನ ಏನಕ್ಕೆ ಯೂಸ್ ಮಾಡ್ಬೇಕು, ಅದರಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ. ನಾವು ಇದನ್ನ ಬಂದ್ಬಿಟ್ಟು 1 ಎಕರೆಗೆ 300 kg ನಾವು ಪ್ರಿಫರ್ ಮಾಡ್ತೀವಿ. ಅದರಲ್ಲಿ 150 kg ಇವಾಗ ನೀವೇನು ಈ ತರ ರೋಟ್ರಿ ಮಾಡ್ತೀರಾ ಆ ಟೈಮಿಗೆ 150 kg ಕೊಡುವಂಥದ್ದು. ಮತ್ತೆ 3 ತಿಂಗಳ ನಂತರ ಅಂದ್ರೆ 90 ದಿನ ಆದ್ಮೇಲೆ ನೀವು ಗೊಬ್ಬರ ಕೊಡೋತ್ತಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ 150 kg ಕೊಡೋದು. 1 ಎಕರೆಗೆ ಇದು 1 ಎಕರೆಗೆ 300 kg ಮಾಡುವಂಥದ್ದು. ಇದು ಫಸ್ಟ್ ಟೈಮ್ ಈ ತರ ಮಾಡ್ಬೇಕು ನೋಡಿ. ನಾವ್ ಈ ತರ ಅಪ್ಲೈ ಮಾಡಿದೀವಿ, ಕಾಳುಗಳನ್ನ ಅಪ್ಲೈ ಮಾಡಿ ಮತ್ತೆ ರೋಟಿವೇಟ್ ಮಾಡುವಂಥದ್ದು. ಇದನ್ನ ನೀವು ಯೂಸ್ ಮಾಡೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಮಣ್ಣಿನ ರಸಸಾರವನ್ನು ಹೆಚ್ಚು ಮಾಡುತ್ತೆ, ಮತ್ತೆ ಮಣ್ಣಿನ ಫಲವತ್ತತೆನ ಕಾಪಾಡ್ಕೊಳ್ಳುತ್ತೆ. ಮೇಯ್ನ್ ಇದು ನಾವು ಮಣ್ಣಿನ ಫಲವತ್ತತೆ ಕಾಪಾಡ್ಲಿಕ್ಕೆ ಕೊಡುವಂಥದ್ದು ಇದನ್ನ. ನಿಮಗೆ ಮತ್ತೆ ಮಣ್ಣನ್ನ ಗಟ್ಟಿಯಾಗಿ ಬಿಡಲ್ಲ, ಇದು ಮಣ್ಣನ್ನ ಸ್ಮೂತ್ ಮಾಡುತ್ತೆ. ಮಣ್ಣು ಸ್ಮೂತ್ ಆದಾಗ್ಲೇನೆ ಬೇರುಗಳು ಚೆನ್ನಾಗಿ ಉಸಿರಾಡುವಂಥದ್ದು. ನಿಮ್ಗೆ ರೋಗಗಳನ್ನ ಕಂಟ್ರೋಲ್ ಮಾಡುತ್ತೆ. ನೀವೇನ್ ಇದು ಪೆರಿಕ್ವೆಲೇರಿಯಾ ಮತ್ತೆ ಕಲದ ಸರಿ ಎಲ್ಲ ಕೊಳೆ ರೋಗಗಳೇನೆಲ್ಲ ಇತ್ತು ನಿಮ್ಗೆ ಅದೆಲ್ಲ ಹತೋಟಿಗೆ ಬರುವಂಥದ್ದು. ತುಂಬಾ ರೋಗಗಳನ್ನ ಕಂಟ್ರೋಲ್ ಮಾಡುತ್ತೆ. ಎಷ್ಟೋ ಜನ ರೈತರುಗಳಿಗೆ ಇದನ್ನ ಏನಕ್ಕೆ ಯೂಸ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಇದನ್ನ ಕೊಡೋದ್ರಿಂದನೇ ನಿಮ್ಗೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಎಲ್ಲ ರೈತರುಗಳು ಯೂಸ್ ಮಾಡ್ಬೋದು. ನೀವು ಎಲ್ಲಾ ತರ ಮಣ್ಣುಗಳಿಗೆ ಮೊದಲು ಮಣ್ಣಿನ ಪರೀಕ್ಷೆ ಮಾಡಿಸಿ ಅದ್ರಲ್ಲಿ ಏನ್ ಕಮ್ಮಿ ಆಗಿದೆ ಅಂತ ತಿಳ್ಕೊಂಡು ನೀವು ಇದನ್ನ ಯೂಸ್ ಮಾಡಿ. ನಮ್ದು ಮಿನ್ಶಕ್ತಿ ಕಂಪ್ನಿಯಿಂದ ಎಲ್ಲ ಒಳ್ಳೆ ಅಧಿಕ ಇಳುವರಿಯನ್ನ ಪಡಿತಾ ಇದ್ದಾರೆ ಯೂಸ್ ಮಾಡಿರುವಂತವ್ರು ಎಲ್ಲರೂ. ನಮ್ದು ಲಾಸ್ಟ್ ಟೈಮ್ ನಾವು ಸ್ವಲ್ಪ ಪಿರಿಯಾಪಟ್ಟಣ ತಾಲೂಕಲ್ಲಿ ಮಾಡಿದ್ವಿ, ಅಲ್ಲೆಲ್ಲ ಒಳ್ಳೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಎಲ್ಲ ರೈತರುಗಳಲ್ಲಿ ಕೇಳ್ಕೊಳ್ಳೋದು ಅಂತ ಇಷ್ಟನೇ, ನಮ್ಗೆ ಮಿನ್ಶಕ್ತಿ ಕಂಪ್ನಿ ನಮ್ದು ಮಿನ್ಶಕ್ತಿ ಪ್ರಾಡಕ್ಟ್ ನ ಯೂಸ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.